महर्षि वाल्मीकि इंटरनेशनल एयरपोर्ट अयोध्या से सीधे तौर पर पूरी दुनिया को जोड़ता हुआ आज से यह शुरुआत। अयोध्या के इतिहास में आज का दिन एक बड़ा मील का पत्थर, जब अयोध्या जुड़ चुकी है इंटरनेशनल एयरपोर्ट के जरिए समूची दुनिया से। आज तो केवल शुरुआत है, पहले फेज की शुरुआत है। अश्विनी मिश्र हमारे साथ जुड़ चुके हैं। अश्विनी, अब ये जो नई शुरुआत है विकास यात्रा की, जिसका पहला फेज, पहला चरण आज राष्ट्र को समर्पित किया गया, ये सिर्फ शुरुआत है। इसका विस्तार अनंत है और शायद एक नई विकास यात्रा पर भारत को, भारत की आध्यात्मिक चेतना को ये पूरी दुनिया तक लेकर के जाएगा। निश्चित तौर से अजय, हम यहाँ जरूर कहेंगे कि गोस्वामी तुलसीदास जी ने कहा था कि चलत विमान कोलाहल हो, ये केवल लोगों की संकल्पना में लोगों। ಸೊ ಅಯೋಧ್ಯೆಯ ವಿಮಾನ ನಿಲ್ದಾಣ ಈಗ ಲೋಕಾರ್ಪಣೆ ಆಗಿದೆ। ಸೊ ಆ ಒಂದು ದೃಶ್ಯವನ್ನ ನಾವೀಗ ನೋಡ್ತಾ ಇದ್ವಿ। ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ यहाँ से आवागमन करेंगे अंतर्राष्ट्रीय स्तर के। ಆ ಫೋನ್ ನಂಗೆ ಕೇಳಿಸ್ತಿದ್ಯಲ್ಲ, ಆ ಫೋನ್ ಆಡಿಯೋ ಹಾಕ್ಬಿಟ್ಟು ಸೊ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ಈಗ ಲೋಕಾರ್ಪಣೆ ಆಗಿದೆ। ಏರ್ಪೋರ್ಟ್ ಒಳಗೆ ಸ್ಥಳೀಯ ಕಲೆಗಳ ಅನಾವರಣ ಕೂಡ ಆಗಿರೋದು ಇದು ವಿಕಾಸ ಯಾತ್ರೆಯ ಆರಂಭ ಅನ್ನೋದನ್ನು ಕೂಡ ನಾವು ಗಮನಿಸಬಹುದು। ಏರ್ಪೋರ್ಟ್ನಲ್ಲಿ ಇನ್ಸುಲೇಟೆಡ್ ರೂಫಿಂಗ್ ಸಿಸ್ಟಮ್ ಇದೆ, ಬಹಳ ಮಾಡರ್ನ್ ಟೆಕ್ನಾಲಜಿ ಇರುವಂತಹ ಒಂದು ಏರ್ಪೋರ್ಟ್ ಇದು। ನೀವೀಗ ನೋಡ್ತಾ ಇದ್ದೀರಾ, ಅಲ್ಲಿನ ಒಂದಷ್ಟು ಡೆಮೋಗಳನ್ನು ವೀಕ್ಷಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ, ಜೊತೆಗೆ ಯೋಗಿ ಆದಿತ್ಯನಾಥ್ ಅವರು ಕೂಡ ಅವರಿಗೆ ಸಾಥ್ ಕೊಟ್ಟಿರೋದು। ಸೊ ಎಲ್ಲ ಎಕ್ಸ್ಪ್ಲನೇಷನನ್ನು ನೀಡಲಾಗ್ತಿದೆ, ಏರ್ಪೋರ್ಟ್ ಹೇಗಿದೆ, ಏನೇನೆಲ್ಲ ವಿಶೇಷತೆಗಳನ್ನು ಒಳಗೊಂಡಿದೆ, ಜೊತೆಗೆ ಒಟ್ಟು ವಿಸ್ತೀರ್ಣ ರಾಮ ಮಂದಿರದಿಂದ 16 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಏರ್ಪೋರ್ಟ್ ಇದು। ಸೊ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ಈಗ ಲೋಕಾರ್ಪಣೆ ಆಗಿದೆ। ಸೊ ಏರ್ಬಸ್, ಬೋಯಿಂಗ್ ಸಂಚರಿಸಬಹುದಂಥ ರನ್ವೇ ಇದೆ। ಸೊ ಅದರ ಒಂದು ಡೆಮೋವನ್ನು ನೀವು ನೋಡ್ಬೋದು, ಒಂದು ಹೇಗೆ ಅದನ್ನು ರಚನೆ ಮಾಡಲಾಗಿದೆ, ಜೊತೆಗೆ ಅಲ್ಲಲ್ಲಿ ಇರುವಂತಹ ಒಂದಷ್ಟು ಚಿತ್ರಪಟಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ। 6500 ಚದರ ಮೀಟರ್ ವಿಸ್ತೀರ್ಣ ಹೊಂದಿರುವಂಥ ಏರ್ಪೋರ್ಟ್। ಒಂದನೇ ಹಂತದ ಕಾಮಗಾರಿಗೆ 1450 ಕೋಟಿ ವೆಚ್ಚ। ವಾರ್ಷಿಕ 10 ಲಕ್ಷ ಪ್ರಯಾಣಿಕರ ಸಂಚಾರದ ಸಾಮರ್ಥ್ಯ ಇದೆ। ಸಹಜವಾಗಿ ಅಯೋಧ್ಯೆಯ ಉದ್ಘಾಟನೆಯ ನಂತರ, ಲೋಕಾರ್ಪಣೆ ಆದ ನಂತರ ದೇವಸ್ಥಾನವನ್ನು ಕಣ್ತುಂಬಿಕೊಳ್ಳೋದಕ್ಕೆ, ರಾಮ ಮಂದಿರವನ್ನು ನೋಡೋದಕ್ಕೆ ಬರುವಂಥ ಭಕ್ತರ ಸಂಖ್ಯೆ ಅಪಾರವಾಗಿರುತ್ತೆ। ಸೊ ಹಾಗಾಗಿ ಇಲ್ಲಿ ಎಷ್ಟೇ ಭಕ್ತರು ಬಂದರೂ ಕೂಡ, ಪ್ರಯಾಣಿಕರು ಬಂದರೂ ಕೂಡ ಅವ್ರನ್ನ ಹ್ಯಾಂಡಲ್ ಮಾಡಬಲ್ಲಂಥ ಒಂದು ಅತ್ಯಾಧುನಿಕ ಫೆಸಿಲಿಟಿಗಳು ಉಳ್ಳಂಥ ಒಂದು ಏರ್ಪೋರ್ಟನ್ನು ಇವತ್ತು ಲೋಕಾರ್ಪಣೆ ಮಾಡಲಾಗಿದೆ। ಸೊ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ಇವತ್ತು ಇನಾಗ್ರೇಷನ್ ಆಗಿರೋದು। ಏರ್ಬಸ್, ಬೋಯಿಂಗ್ ವ್ಯವಸ್ಥೆ, ಜೊತೆಗೆ ಏರ್ಪೋರ್ಟ್ನಲ್ಲಿ ಇನ್ಸುಲೇಟೆಡ್ ರೂಫಿಂಗ್ ಸಿಸ್ಟಮ್ ಕೂಡ ಇರುವಂಥ ಒಂದು ಏರ್ಪೋರ್ಟ್ ಇದು। ಇನ್ನು ಭಾರತದ ಸಂಸ್ಕೃತಿ ಮತ್ತು ನಮ್ಮ ಸನಾತನ ವಿಚಾರಗಳನ್ನು ತಿಳಿಸುವಂಥ ಒಂದಷ್ಟು ಚಿತ್ರಗಳನ್ನು ಕೂಡ, ರಾಮಾಯಣದ ಕಥೆಗಳನ್ನು ಹೇಳುವಂಥ ಚಿತ್ರಗಳು ಕೂಡ ಅಲ್ಲಿ ಏರ್ಪೋರ್ಟ್ನ ಒಳಗೆ ಲಭ್ಯವಾಗಿದೆ। ಅಂದರೆ ಇದು ಕೇವಲ ವಿಮಾನದ ಟೇಕ್ ಆಫ್ ಅಥವಾ ಲ್ಯಾಂಡಿಂಗ್ಗೆ ಮಾತ್ರ ಸೀಮಿತವಾಗಿರುವಂಥ ಒಂದು ಏರ್ಪೋರ್ಟ್ ಅಲ್ಲ, ಇಲ್ಲಿ ಅತ್ಯಾಧುನಿಕ ಸೌಕರ್ಯದ ಜೊತೆಗೆ ರಾಮಾಯಣದ ಕಾಲಘಟ್ಟದಲ್ಲಿ ಅಲ್ಲಿರುವಂಥ ಒಂದಷ್ಟು ದೃಶ್ಯಗಳನ್ನು ಕಣ್ಮುಂದೆ ತರುವಂತಹ ಒಂದು ಪ್ರಯತ್ನ ಚಿತ್ರಗಳ ಮೂಲಕ ಅದೆಲ್ಲವೂ ಕೂಡ ಈ ಒಂದು ಏರ್ಪೋರ್ಟ್ನಲ್ಲಿ ಸಿಗಲಿದೆ। ಸೊ ಏರ್ಪೋರ್ಟ್ ಒಳಗೆ ಸ್ಥಳೀಯ ಕಲೆಗಳ ಅನಾವರಣ ಕೂಡ ಆಗಿರುವಂಥದ್ದು, ಒಳಗೋಡೆಗಳಲ್ಲಿ ರಾಮಾಯಣದ ಕತೆ ಹೇಳುವಂಥ ಚಿತ್ರಗಳನ್ನು ಕೂಡ ನೀವು ಗಮನಿಸ್ಬೋದು। ಸೊ ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟನ್ನು, ವಿಮಾನ ನಿಲ್ದಾಣವನ್ನು ಈಗ ಲೋಕಾರ್ಪಣೆ ಮಾಡಲಾಗಿದೆ। ಸೊ ಆ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ। ಸೊ